ಆಕಾಶವಾಣಿ ಚಿಂತನ HC ಭುವನೇಶ್ವರಿ ಅವರಿಂದ. ಆಹ್ಲಾದಕರವಾದ ಬೆಳಗು ನಿಮ್ಮದಾಗ್ಲಿ. ಇವತ್ತು ಕ್ಯಾಲೆಂಡರ್ ವರ್ಷದ ಮೊದಲ ದಿನ, ಅಂದ್ರೆ ಮತ್ತೊಂದು ವರ್ಷದ ಕಡೆಗೆ ನಮ್ಮೆಲ್ಲರ ಪಯಣ. ಸಂಭ್ರಮಾಚರಣೆಗೆ ಇನ್ನೊಂದು ನೆಪ, ಹೊಸ ಬಟ್ಟೆ, ಹೊಸ ಸಂಕಲ್ಪ, ಹೊಸತನದ ತುಡಿತ, ತವಕ. ಏನಿದು ಹೊಸತನ? ನವೀನತೆ, ತಾಜಾತನ ಮತ್ತು ಪರಿಕಲ್ಪನೆ ಅನ್ನೋದು ಹೊಸತನ ಅನ್ಸ್ಕೊಳ್ಳುತ್ತೆ. ಈ ಹೊಸತನದ ಮುನ್ನಿನ ಸೂಚನೆಗಳು ಕುತೂಹಲ, ಉತ್ಸಾಹ, ಉಲ್ಲಾಸ, ಭಾವಾಕಾಶದಲ್ಲಿ ಕೋಲ್ಮಿಂಚು, ಇಷ್ಟಿಷ್ಟೇ ಇಣುಕು ನೋಟ, ಆಹ್ಲಾದ, ಮಂದಹಾಸ. ಈ ಹೊಸತನವು ವಸ್ತು ಮತ್ತು ವಿಷಯಗಳಿಗೆ ಸಂಬಂಧಿಸಿದಂತೆ ಆವಿಷ್ಕಾರ ಅನ್ನಿಸಿಕೊಳ್ಳುತ್ತೆ. ಜೀವನ ಕ್ರಮಕ್ಕೆ ಸಂಬಂಧಿಸಿದಂತೆ ಕಲಿಕೆ ಮತ್ತು ಚಿಂತನೆಯಾಗಿ ಕಾಣುತ್ತೆ. ಬದುಕಿಗೆ ಸಂಬಂಧಿಸಿದಂತೆ ಧಾರಣೆ, ಸುಧಾರಣೆಯಾಗಿ ಅಸ್ತಿತ್ವದಲ್ಲಿರುತ್ತೆ. ಹಾಗಾದರೆ ಈ ಹೊಸತನವು ತಂತಾನೆ ಒಮ್ಮೆಲೆ ದುತ್ತನೆ ರೂಪುಗೊಳ್ಳುವ ಧಾತುವೇ ಇಲ್ಲ. ಹಾಗೊಮ್ಮೆ ಹೌದೆಂದಾದರೆ ಅದೆಷ್ಟು ಚೆನ್ನ. ಸಿಹಿ ಸಿಹಿ ಅತಿ ಸಿಹಿ, ಕಡೆಗೊಮ್ಮೆ ತುಷ್ಟಿ ಗುಣದ ಲಯವೇ ಆಗುತ್ತೆ. ಆದ್ರಿಂದ ಇದು ತುತ್ತನೆ ಎದುರಾಗುವ ಧಾತು ಅಲ್ಲ. ಹೊಸ ಬಟ್ಟೆ ಉಟ್ಟು, ಸಂಕಲ್ಪ ದೀಕ್ಷೆ ತೊಟ್ಟು, ಕುಣಿದು ಕುಪ್ಪಳಿಸಿ ಒಂದೇ ಒಂದು ದಿನಕ್ಕೆ, ಕೆಲವು ದಿನಕ್ಕೆ ಸೀಮಿತವಾದುದಲ್ಲ ಈ ಹೊಸತನ. ಈ ಹೊಸತನ ಅನ್ನೋದು ನಿರಂತರ ಪ್ರಕ್ರಿಯೆ, ಸುಧಾರಣೆ, ಇರುವಿಕೆ ಮತ್ತು ಇಲ್ಲದಿರುವಿಕೆಯ ನಡುವಣ ಸಮತೋಲನ, ಹದವಾದ ಮಿಶ್ರಣ. ಹಾಗಾದರೆ ಈ ಸಂಭ್ರಮಾಚರಣೆ ಎಲ್ಲ ಏನು ಅಂತ ಅನ್ಸಿದ್ರೆ, ಈ ಸಂಭ್ರಮಾಚರಣೆ ಅನ್ನೋದು ಈ ಹೊಸತನಕ್ಕೆ ಒಂದು ಪ್ರೇರಕ ಶಕ್ತಿ. ಆಶ್ಚರ್ಯ ಅನ್ನಿಸ್ಬೋದಲ್ಲ. ಹೊಸತನ ಎಂದ್ರೆ ಹೊಸತನ ಅಷ್ಟೇ, ಇಷ್ಟೆಲ್ಲ ಮಾತೇಕೆ ಅಂತ ಅನ್ನಿಸ್ಬೋದಲ್ವಾ. ಹಳತು ಇಲ್ಲವಾದಲ್ಲಿ ಹೊಸತಿಗೆ ಜನ್ಮವೇ ಇಲ್ಲ. ಹಳತ್ರಲ್ಲಿ ಮುಳುಗಿ ಪಳಗಿ ಎದ್ದು ಎದ್ದು ಧೂಳರಿಸಿಕೊಂಡು ಬೀಗುತ್ತಾ ವರ್ತಮಾನದ ಗದ್ದುಗೆಯನ್ನೇರುವುದು ಹೊಸತನ. ಹೊಸತನಕ್ಕೆ ಮಲ್ಲಿಗೆಯ ಬೇರಿಗಿಂತ ಬೇರೆ ಉದಾಹರಣೆ ಯಾಕೆ? ಹೂ ಬಿಟ್ಟಿಲ್ಲ ಎಂದಾಗ ಮಲ್ಲಿಗೆಯ ಸಸಿಯನ್ನು ಬೇರ್ ಸಹಿತ ಅಗೆದು ತೆಗೆದು ಮಣ್ಣು ಒರೆಸಿ ಒಣಗಿಸಿ ಮತ್ತೆ ನೆಡಲಾಗುತ್ತೆ. ಆಗ ಸಸಿ ನಳನಳಿಸುತ್ತಾ ಹೂ ಬಿಡುತ್ತೆ. ತನ್ನ ಜಾಗದಿಂದ ಹೊರಬಂದು ಬಡಿಸಿಕೊಂಡು ಮಣ್ಣು ಕೊಡವಿಕೊಂಡು ಬಿಸಿಲಲ್ಲಿ ಮೈಚಾಚಿ ತ್ರಾಣ ಮೈದುಂಬಿಕೊಂಡು ಮತ್ತದೇ ಮಣ್ಣೊಳಗೆ ಹುದುಗಿ ನಳನಳಿಸುವ ಹೂವಿನ ಅಸ್ತಿತ್ವಕ್ಕೆ ಕಾರಣವಾಗುತ್ತದೆ. ಪರಿಸ್ಥಿತಿಯ ಸ್ವೀಕರಣದೊಂದಿಗೆ ಬದಲಾವಣೆಗೆ ಮುಖ ಮಾಡುತ್ತಾ ಹೊಸ ಬದುಕು ಕಂಡುಕೊಳ್ಳುವ ಈ ಪ್ರಕ್ರಿಯೆ ಹೊಸತನವಲ್ಲದೆ ಮತ್ತೇನು? ನೋಡುವ ದೃಷ್ಟಿ, ಅನುಭವಿಸುವ ಮನಸ್ಸು ಮತ್ತು ಬದುಕುವ ಕಲೆಯೇ ಹೊಸತನ. ಹೊಸತನ ಎಂದ್ರೆ ಧಾರಣ ಶಕ್ತಿ, ಸ್ವೀಕರಣ, ಗಟ್ಟಿತನ, ವರ್ತಮಾನದ ಜೀವಂತಿಕೆ. ಇದೊಂದು ನಿರಂತರ ಪ್ರಕ್ರಿಯೆ ಎಂಬುದಾದರೆ ನಮ್ಮಂತವರಿಗೆ ಇದು ಸಾಧ್ಯವೇ ಎಂಬ ಸಣ್ಣ ಅಳುಕು, ಚಡಪಡಿಕೆ ತಾಂಡವವಾಡುತ್ತದೆ. ಚಡಪಡಿಸಬೇಕಿಲ್ಲ, ಅಳುಕಬೇಕಿಲ್ಲ. ಪ್ರಕೃತಿ ಎಡೆಗೆ ಒಮ್ಮೆ ಮುಖ ಮಾಡಿ ನಿಂತರೆ ಇದಕ್ಕೆಲ್ಲ ಉತ್ತರ ಸಿಕ್ಕಿತ್ತು. ಎಂತೆಂಥ ವಿಕೋಪಗಳಿಗೆ ಸಿಕ್ಕು ನಲುಗಿ ಎದುರಿಸಿ ಎಲ್ಲವನ್ನೂ ಒಳಗು ಮಾಡಿಕೊಂಡು ಮತ್ತೆ ಮತ್ತೆ ಅಸಂಖ್ಯ ಜೀವರಾಶಿಯ ಬದುಕಿಗೆ ತಾಣವಾಗಿರುವ ಮಾತೆ ನವನವೋನ್ಮೇಷ ಶಾಲಿನಿ ಎಂದೆನಿಸಿಕೊಂಡಿರುವುದು ಸುಖ ಸುಮ್ಮನೆಯಲ್ಲ ಅಲ್ಲವೇ? ಅಂತೆಯೇ ನಮ್ಮೊಳಗಿನ ಪ್ರಕೃತಿಯೆಡೆಗೆ ಅವಲೋಕನ ಮಾಡಿಕೊಂಡು ಅಲ್ಲಿನ ದೇಹ, ಮನಸ್ಸು ಮತ್ತು ಬುದ್ಧಿಯ ಸ್ಥಿತಿಯನುಸಾರ, ಮಿತಿಯನುಸಾರ ಜೀವನ ಕ್ರಮದ ಆಗು ಹೋಗುಗಳನ್ನು ಧೃತಿಗೆಡದೆ ಸ್ವೀಕರಿಸಿ, ವಿಶ್ಲೇಷಿಸಿ, ಕಾದು ಮಿದುವಾಗಿ, ಹದವಾಗಿ, ಸಮಚಿತ್ತದಿಂದ ಮತಿಸಿದಾಗ ಸಿಗುವ ಭಾವದ ನವನೀತವೇ ಹೊಸತನದ ಮಿಂಚು. ಆ ಭಾವವನ್ನು ಕಾರ್ಯರೂಪಕ್ಕೆ ಎಳಸಿ ಬದುಕು ಕಟ್ಟುವಲ್ಲಿ ಇಡುವ ಒಂದು ಹೆಜ್ಜೆಯೇ ವರ್ತಮಾನ. ವರ್ತಮಾನದ ಅವಲಂಬನೆ ಇರುವುದು ನೆಮ್ಮದಿಯ ಬದುಕಿನಲ್ಲಿ. ಭಾವ ಮತ್ತು ಕಾರ್ಯ ಈ ಎರಡನ್ನು ಬೇರೆ ಬೇರೆಯಾಗಿಸಿ ಮತ್ತೆಲ್ಲೋ ನೆಮ್ಮದಿಗಾಗಿ ಹುಡುಕಾಡುತ್ತಾ ದಕ್ಕಿರುವ ವರ್ತಮಾನವನ್ನು ಬಲಿ ಕೊಡುತ್ತೇವೆ. ಹೊಸತನವನ್ನು ಮತ್ತೆಲ್ಲೋ ಕಂಡುಕೊಳ್ಳಲು ಯತ್ನಿಸುತ್ತೇವೆ. ಅದಾಗಬಾರದು. ನಮ್ಮೊಳಗಿನ ಸಂಘರ್ಷವನ್ನು ಸಂಭ್ರಮದ ಕಡೆಗೆ ನಡೆಸುವ ಚಾಲಕ ಶಕ್ತಿ ನಿರಂತರ ಪ್ರಕ್ರಿಯೆಯನ್ನು ನಮ್ಮದಾಗಿಸಿಕೊಳ್ಳಬೇಕು. ಹೊಸತನವನ್ನು ಅನುಭವಿಸಬೇಕು, ಬದುಕಬೇಕು. ಯುವಜನತೆ ಮತ್ತು ಮನಸ್ಥೈರ್ಯ. ಕಟ್ಟುವಿಕೆಯಲ್ಲಿ ಯುವಜನತೆಯ ಪಾತ್ರ ಮಹತ್ವದ್ದು. ಭೂತ ಮತ್ತು ಭವಿಷ್ಯತ್ತಿನ ಸೇತುವೆ ಈ ಸಮೂಹ. ಶಕ್ತಿ ಮತ್ತು ಪ್ರತಿಭೆಯನ್ನು ಸೂಕ್ತ ರೀತಿಯಲ್ಲಿ ಬಳಸಿ ಆರೋಗ್ಯಕರ ಸಮಾಜ ಮತ್ತು ರಾಷ್ಟ್ರದ ಪ್ರಗತಿಗೆ ಕಾರಣವಾಗುತ್ತದೆ ಈ ಸಮೂಹ. ಮನಸ್ಥೈರ್ಯ ಎಂದರೆ ಮಾನಸಿಕ ಶಕ್ತಿ, ಧೈರ್ಯ, ಕಷ್ಟದ ಸಮಯವನ್ನು ಸ್ಥಿರವಾಗಿ ದಾಟುವ ಸಾಮರ್ಥ್ಯ, ಒತ್ತಡವನ್ನು ನಿಭಾಯಿಸಿ ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳುವ ಸ್ಥಿತಿ ಅವಸ್ಥೆಯೇ ಇದು. ಯುವಜನತೆಯ ಸ್ಥೈರ್ಯ ಹೇಗಿರಬೇಕು? ಸಿಂಹದಂತಿರಬೇಕು. ಆಶ್ಚರ್ಯವಾಗಬಹುದಲ್ಲ. ಗಾತ್ರದಲ್ಲಿ ಅತಿ ದೊಡ್ಡದಲ್ಲ, ಅತಿ ವೇಗದ ಓಟ ಇದಕ್ಕಿಲ್ಲ. ಆದರೂ ಇದು ನಿರ್ಭೀತಿ, ಧೈರ್ಯ, ಗಾಂಭೀರ್ಯದ ನಡಿಗೆ, ಖಚಿತತೆ, ತೀಕ್ಷ್ಣತೆ, ರಕ್ಷಣಾತ್ಮಕತೆ ಸಾಮರ್ಥ್ಯದಿಂದ ಮೃಗರಾಜ ಎಂದೆನಿಸಿಕೊಂಡಿದೆ. ಇರುವಿಕೆ ಮತ್ತು ಅಸ್ತಿತ್ವಕ್ಕೆ ಒಂದು ಮೌಲ್ಯ ನಿರ್ಧಾರಣವಾಗಿ
ಸ್ಥೈರ್ಯವನ್ನು ಸಿಂಹಕ್ಕೆ ಹೋಲಿಸಲಾಗುತ್ತದೆ. ಮನೋಸ್ಥೈರ್ಯವು ಮಾನಸಿಕ ಆರೋಗ್ಯದ ಪ್ರಮುಖ ಭಾಗವಾಗಿದ್ದು, ಜೀವನದ ಏರಿಳಿತಗಳನ್ನು ಎದುರಿಸಲು ಬೇಕಾದ ಶಕ್ತಿಯನ್ನು ಸೂಚಿಸುತ್ತದೆ. ಹಾಗಾದರೆ ನಮ್ಮ ಯುವ ಜನತೆಯ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಅಂಶಗಳು ಯಾವುವು? ಅನಾರೋಗ್ಯಕರ ಶೈಕ್ಷಣಿಕ ವ್ಯವಸ್ಥೆ, ಸೈಬರ್ ಬೆದರಿಕೆ ತಂತ್ರಗಾರಿಕೆ, ಕೌಟುಂಬಿಕ ಸಂಘರ್ಷಗಳು, ಅನಿಶ್ಚಿತ ವೃತ್ತಿ ಮಾರ್ಗಗಳಂತಹ ಅಂಶಗಳು ಭಾವನಾತ್ಮಕ ಒತ್ತಡಕ್ಕೆ ಕಾರಣವಾಗುತ್ತದೆ. ಸಾಮಾಜಿಕ ಜಾಲತಾಣಗಳ ಪ್ರಭಾವವಂತೂ ಮಿತಿ ಮೀರಿದೆ. ಮಾಹಿತಿಯ ಮಹಾಪೂರ ಮತ್ತು ಪರಿಸರದ ಪರಿಣಾಮವಾಗಿ ಈ ಪೀಳಿಗೆಯವರು ಪ್ರಯೋಗಾತ್ಮಕ ಮನಸ್ಥಿತಿಯುಳ್ಳವರಾಗಿದ್ದರೂ ಕೂಡ ಪ್ರತಿ ಆಲೋಚನೆಯಲ್ಲಿಯೂ ಕಾರಣ ಬೆದಕುತ್ತಾರೆ. ತರ್ಕಕ್ಕೆ ಹೆಚ್ಚಿನ ಒತ್ತು ಇರುತ್ತದೆ. ಫಲಿತವಾಗಿ ಭಾವನಾತ್ಮಕ ಹೊಂದಾಣಿಕೆಯ ಕೊರತೆ ಉಂಟಾಗುತ್ತದೆ, ಬಾಧಿಸುತ್ತದೆ. ಗುಂಪಲ್ಲಿದ್ದರೂ ಒಂಟಿತನ ಅನುಭವಿಸುತ್ತಾರೆ. ಚಿಕ್ಕ ಪುಟ್ಟ ವಿಚಾರಗಳಿಗೂ ಆತಂಕ ತಾಂಡವವಾಡುತ್ತದೆ. ಒತ್ತಡ ಮತ್ತು ಸವಾಲುಗಳು ಅವುಗಳ ವಾಸ್ತವಿಕತೆಗಿಂತಲೂ ದೊಡ್ಡದಾಗಿ ಬೆಳೆದು ಇವರೆದುರು ನಿಲ್ಲುತ್ತದೆ. ಮಿತಿ ಮತ್ತು ಅಸ್ತಿತ್ವದ ಪ್ರಶ್ನೆಗಳ ತಾಕಲಾಟದಲ್ಲಿ ಸಿಲುಕಿ ನಲುಗುತ್ತದೆ. ಮಹಾಪೂರದಿಂದ ಕೊಚ್ಚಿ ಹೋಗುವ ಮನೋಭಾವನೆಯಿಂದ ಇವರ ದೈಹಿಕ ಮತ್ತು ಭೌತಿಕ ಪರಿಸರಕ್ಕೆ ಹಾನಿಯಾಗುತ್ತದೆ. ಇದಾಗಬಾರದು ಎಂದರೆ ಬರೀ ತಿಳಿ ನೀರನ್ನಷ್ಟೇ ನೋಡಿ ಎದ್ದು ಹೋಗಬಾರದು. ಆ ನೀರಿಗಿಳಿದು ಕೈಕಾಲ ಆಡಿಸಬೇಕು, ಈಜಬೇಕು. ಆರಂಭದಲ್ಲಿ ಕಷ್ಟ ಎನಿಸಿದರೂ ಕ್ರಮೇಣ ಅಭ್ಯಾಸವಾಗಿ ಆಳದ ಅಮೂಲ್ಯ ರತ್ನಗಳು, ಅನುಭವ, ಮನೋದಾಢ್ಯತೆ, ದೈಹಿಕ ಸ್ವಾಸ್ಥ್ಯ ನಮ್ಮದೇ ಆಗುತ್ತದೆ. ಮನಸ್ಸಿಗಿರುವ ಶಕ್ತಿಯ ಗಾಧ, ಅದರ ಕೋಲಿಗಳನ್ನು ಸಾಧ್ಯವಾದಷ್ಟು ಸಡಿಲ ಮಾಡಬೇಕು. ಆತ್ಮಾನುಸಂಧಾನ ನಡೆಸುತ್ತಿರಬೇಕು. ಈ ಮನಸ್ಸಿನ ಕೋಲಿಯಲ್ಲಿ ಸಾಧ್ಯ ಆದಷ್ಟು ವಿಹರಿಸುತ್ತಾ ಇರಬೇಕು. ಈ ವಿಹಾರಕ್ಕೆ ತನ್ನ ಮತ್ತು ಹೊರಗಿನ ಪ್ರಯತ್ನಗಳು ಪ್ರಮುಖವಾಗುತ್ತದೆ. ಹೊರಗಿನ ಪ್ರಯತ್ನಗಳು ಎಂದರೆ ಕಲಿಕಾ ಕೇಂದ್ರಗಳಲ್ಲಿ ನಾನಾ ಹಂತಗಳಲ್ಲಿ ಸ್ವಾಸ್ಥ್ಯದ ಕುರಿತಾಗಿ ಕೆಲಸಗಳು ನಡೆಯುತ್ತವೆ. ಮುಕ್ತ ಸಂವಹನ, ಆತ್ಮವಿಶ್ವಾಸಕ್ಕೆ ಪೂರಕ ಚಟುವಟಿಕೆಗಳು, ತಜ್ಞರೊಂದಿಗೆ ಮೌಲ್ಯಾಧಾರಿತ ಉಪನ್ಯಾಸ, ವಿಚಾರ ಸಂಕಿರಣಗಳು, ಸಾಹಿತ್ಯದ ವಿವಿಧ ರೂಪಗಳ ಪರಿಚಯದೊಂದಿಗೆ ಅದರಲ್ಲಿನ ಅನುಭವ ವಿಸ್ತಾರದ ಗುಟುಕನ್ನು ಹಂಚಬೇಕು. ಮಾನಸಿಕ ಚಿಕಿತ್ಸಾ ಮಾದರಿಯಾಗಿ ಕಲೆ, ಸಂಗೀತ, ಕ್ರೀಡೆ, ಸಮಾಲೋಚನೆಗಳನ್ನು ಅಳವಡಿಸಿಕೊಳ್ಳಬೇಕು. ಬೌದ್ಧಿಕವಾಗಿ ಸಶಕ್ತರಾಗುವತ್ತ ಗಮನ ಹರಿಸಬೇಕು. ವ್ಯಾಯಾಮ, ವ್ಯಾಸಂಗದಲ್ಲಿ ತೊಡಗಬೇಕು. ತಂತಾನೇ ಸಂಘರ್ಷಕ್ಕಿಳಿದು ಸರಿ ತಪ್ಪುಗಳ ಮತಿಸಬೇಕು. ನೆಲ, ಜಲ, ಕಾನೂನು, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅರಿವನ್ನು ರೂಢಿಸಿಕೊಳ್ಳಬೇಕು. ಹೀಗಾದಾಗ ಮಾತ್ರ ಮಾನಸಿಕ ಸ್ವಾಸ್ಥ್ಯ ಸಂತುಲಿತವಾಗಿರುತ್ತದೆ. ಮಾನಸಿಕ ಸ್ವಾಸ್ಥ್ಯ ಹೊಂದಿದಂಥ ನಮ್ಮ ಯುವಜನತೆ ಮನೋಸಾಮರ್ಥ್ಯ ಅಗಾಧವಾಗಿರುತ್ತದೆ. ಯುವಜನತೆ ಮತ್ತು ಮನಸ್ಥೈರ್ಯದ ಕುರಿತಂತೆ ಒಂದೇ ಗುಕ್ಕಿನಲ್ಲಿ ಹೇಳಬೇಕೆಂದರೆ, ಬೇರಿನ ಸಾರ ಬೇಕು, ಮುಗಿಲೂ ಬೇಕು, ಗಾಳಿ ಬೆಳಕೂ ಬೇಕು. ಆದರೆ ಎಲ್ಲವೂ ಎಷ್ಟು ಬೇಕೋ ಅಷ್ಟಷ್ಟೇ ಬೇಕು. ಬೇರು ಕಚ್ಚಿಕೊಳ್ಳುವಷ್ಟು, ಮೊಳಕೆ ಸಹಿಸುವಷ್ಟು, ಸಸಿ ಹೀರುವಷ್ಟು, ಪಚನವಾಗಿ ಹಸಿರಾಗಿ ತಾನೇ ತಾನಾಗಿ ಪರಿಸರಕ್ಕೆ ಕೊಡುಗೆ ಕೊಡುವಂತಾಗುವಷ್ಟು ಸ್ವಾಸ್ಥ್ಯಧಾರೆ ಗುರು ಹಿರಿಯರಿಂದ ದೊರಕಬೇಕು. ಸಹಜಗತಿಯ ಈ ಪ್ರಕ್ರಿಯೆಯಿಂದ ಸ್ವಾಸ್ಥ್ಯ ಅಡಿಪಾಯವಾಗುತ್ತದೆ. ಈ ಭದ್ರ ಅಡಿಪಾಯದ ಮೇಲೆ ಸ್ಥೈರ್ಯದ ಮಾಡು ರೂಪುಗೊಂಡು ಭವಿಷ್ಯದ ಗೂಡು ರಚಿತವಾಗುತ್ತದೆ. ರೋಗಾಣುಗಳು ಮತ್ತು ಕೊಳೆಯಿಂದ ಮುಕ್ತರಾಗಿರುವ ಸ್ಥಿತಿ ಹಾಗೂ ಅದನ್ನು ಕಾಪಾಡಿಕೊಳ್ಳುವ ಅಭ್ಯಾಸ, ಇದು ಸಾಮಾಜಿಕ ಆಯಾಮವನ್ನು ಒಳಗೊಂಡಿದ್ದು ಆರೋಗ್ಯ, ಸೌಂದರ್ಯ ಮತ್ತು ನೈರ್ಮಲ್ಯದೊಂದಿಗೆ ನೇರ ಸಂಬಂಧ ಹೊಂದಿದೆ. ವೈಯಕ್ತಿಕವಾಗಿಯೂ ಮತ್ತು ಸಾರ್ವಜನಿಕವಾಗಿಯೂ ಪ್ರತಿಯೊಂದು ಅಂಶದಲ್ಲೂ ಈ ಸ್ವಚ್ಛತೆ ಎಂಬುದು ಮುಖ್ಯವಾಗಿದೆ. ಸ್ವಚ್ಛತೆ ಮತ್ತು ನೈರ್ಮಲ್ಯ ಉತ್ತಮ ಆರೋಗ್ಯ, ಶಿಸ್ತು ಮತ್ತು ಸಮಾಜದ ಅಭಿವೃದ್ಧಿಗೆ ಅಡಿಪಾಯವಾಗಿದೆ. ಸ್ವಚ್ಛತೆಯ ಮಹತ್ವ. ವೈಯಕ್ತಿಕ ಸ್ವಚ್ಛತೆಯಿಂದ ಆರೋಗ್ಯದ ರಕ್ಷಣೆಯಾಗುತ್ತದೆ, ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಅಸ್ತವ್ಯಸ್ತ ಮತ್ತು ಕಲುಷಿತ ಪರಿಸರದಿಂದ ಉಂಟಾಗುವ ಒತ್ತಡ, ಆತಂಕವನ್ನು ತೊಡೆದುಹಾಕುವಲ್ಲಿ ಸ್ವಚ್ಛತೆ ಪ್ರಮುಖ ಪಾತ್ರ ವಹಿಸುತ್ತದೆ. ಮಾನಸಿಕ ನೆಮ್ಮದಿ ಉಂಟಾಗುವುದರೊಂದಿಗೆ ಏಕಾಗ್ರತೆಯನ್ನು ಉಂಟುಮಾಡುತ್ತದೆ. ಸರಿಯಾದ ರೀತಿಯ ತ್ಯಾಜ್ಯ ವಿಲೇವಾರಿ ನೀರು ಮತ್ತು ಗಾಳಿಯಂತಹ ನೈಸರ್ಗಿಕ ಸಂಪನ್ಮೂಲಗಳ ಮಾಲಿನ್ಯ ತಡೆಯುತ್ತದೆ. ಪರಿಸರ ಸ್ವಚ್ಛತೆಯಿಂದ ಜೀವ ವೈವಿಧ್ಯದ ರಕ್ಷಣೆಯಾಗುತ್ತದೆ. ನಾವು ಮಾಡಬೇಕಾದ್ದೇನು, ನಮ್ಮ ಕರ್ತವ್ಯವೇನು ಅಂದರೆ ಶಾರೀರಿಕ ಸ್ವಚ್ಛತೆ ಪಾಲಿಸಬೇಕು, ತ್ಯಾಜ್ಯ ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕು,
ಗೊಬ್ಬರವನ್ನಾಗಿ ಪರಿವರ್ತಿಸಬೇಕು. ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸಬೇಕು. ವಸ್ತುಗಳ ಮರುಬಳಕೆ ಮತ್ತು ಮಿತವಾದ ಬಳಕೆ ಮಾಡಬೇಕು. ಗಿಡಗಳನ್ನು ನೆಡಬೇಕು. ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆಯನ್ನು ಪಾಲಿಸಬೇಕು. ಪರಿಸರ ಸ್ವಚ್ಛತೆ ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ. ಪ್ರತಿಯೊಬ್ಬರೂ ಅಭ್ಯಾಸ ರೂಢಿಸಿಕೊಂಡು ಪರಿಸರ ಸ್ನೇಹಿ ಜೀವನವನ್ನು ಅಳವಡಿಸಿಕೊಂಡು ಆರೋಗ್ಯಕರ ಸುಂದರ ಪರಿಸರವನ್ನು ಸೃಷ್ಟಿಸಬಹುದು. ಬಾಲ್ಯದಿಂದಲೇ ಈ ಆರೋಗ್ಯಕರ ಅಭ್ಯಾಸಗಳನ್ನು ರೂಢಿಸಿಕೊಂಡರೆ ಉತ್ತಮ ಮಟ್ಟದ ಜೀವನವನ್ನು ನಡೆಸಬಹುದು. ಸ್ವಚ್ಛತೆ ಎನ್ನುವುದು ಶಿಸ್ತು, ಆರೋಗ್ಯ ಮತ್ತು ಉತ್ತಮ ಜೀವನದ ಪ್ರತಿಬಿಂಬ. ಇದುವರೆಗೂ HC ಭುವನೇಶ್ವರಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.